ಸರ್ ಮ್ಯಾಕ್ಸ್ ಅಂದ್ರೆ ಏನು ಸರ್? ಸಿನಿಮಾ ಹೆಸರು ಸರ್. ಗೊತ್ತಾಯ್ತು ಸರ್, ಅದು ಅರ್ಥ ಗೊತ್ತಾಗಿಲ್ಲ ಸರ್. ಸಿನಿಮಾ ನೋಡಿ ಸರ್, ಅದರಲ್ಲಿ 2-3 ಸತಿ ಹೇಳಿದ್ದೀನಿ. ಅರ್ಜುನ್ ಮಹಾಕ್ಷಯ್ ಅಂತ ಅವ್ರ ಹೆಸರು. ದ ಅದರ್ ಸೈಡ್ ಆಫ್ ದ ಫೀಲ್ಡ್ ಅವ್ರನ್ನ ಕರೆಯೋದು, ಭಯದಲ್ಲಿ ಕರೆಯೋದು ಮ್ಯಾಕ್ಸ್ ಅಂತ. ಸೊ ದಟ್ಸ್ ವಾಟ್ ಇಟ್ ಇಸ್. ಇಟ್ಸ್ ಕ್ವೈಟ್ ಒಂದು ಥ್ರೆಟ್ ಅನ್ನೋ ಥರ ಇರುತ್ತೆ ಸಿನಿಮಾದಲ್ಲಿ. ಮ್ಯಾಕ್ಸ್ ಬಂದರು ಅಂದರೆ ಒಂಥರ ದೆಲ್ ಬಿ ಲಿಟಲ್ ವರಿಡ್ ದಟ್ ಈಸ್ ದೇರ್. ಸೊ ಅರ್ಜುನ್ ಮಹಾಕ್ಷಯ್ ಇನ್ ಶಾರ್ಟ್ ಅಕ್ಕ ಇಸ್ ಕಾಲ್ಡ್ ಮ್ಯಾಕ್ಸ್, ವಿಚ್ ಇಸ್ ಮ್ಯಾಕ್ಸಿಮಮ್ ಅಂತಾನೆ ಯೂಸ್ ಮಾಡಿ ಲಿರಿಕಲಿ ಮಾಡ್ಯಾರ. ಮ್ಯಾಕ್ಸ್ ಸಿನಿಮಾದಲ್ಲಿ ಉಗ್ರ ಮಂಜು ಅವರೇ ಸಿಕ್ಕಾಪಟ್ಟೆ ನಿಮ್ಮ ಮುಂದೆ ಆರ್ಭಟಿಸಿದಾರಂತೆ, ನ್ಯೂಸ್ ಡಲ್ ಆಗಿದ್ದೀರಾ ಅಂತ. ಅದಕ್ಕೆ ಒಳಗಿಳಿಸ್ತಾ ಇದ್ದೀನಿ. ನಮ್ಮ ಮುಂದೆ ಅಲ್ಲಿ ಪಾತ್ರದಲ್ಲಿ ಎಲ್ಲಾದ್ರೂ ಅಕಸ್ಮಾತ್ ಆರ್ಭಟ ಜಾಸ್ತಿ ಆಗಿದೆ ಅಂತ ಅರ್ಥ ಏನು ಗೊತ್ತಾ ಸರ್? ನಾವು ಆರ್ಭಟ ಮಾಡಕ್ ಬಿಟ್ವಿ ಅಂತ ಅರ್ಥ. ಆರ್ಭಟ ಮಾಡಕ್ ಬಿಟ್ವಿ ಅಂದ್ರೆ ಸಿನಿಮಾಗೆ ಅವಶ್ಯಕತೆ ಇದೆ ಅಂತ ಅರ್ಥ. ವೈಯಕ್ತಿಕವಾಗಿ ಉಗ್ರ ಮಂಜು ಹೊರಗಡೆ ಬಂದಾಗ ಈ ಪ್ರಶ್ನೆ ಕೇಳಿದ್ರೆ ಓಡೋಗ್ಬಿಡ್ತಾರೆ ಅವರೇ, ಸಾರ್ ಹತ್ರ ಏನಿಲ್ಲ ಹೇಳಕ್ಕೆ ಹೋಗ್ಬಿಡಿ ಅಂತ. ಹೀ ಈಸ್ ಅ ಬ್ರಿಲಿಯಂಟ್ ಆಕ್ಟರ್. ಅದಕ್ಕೆ ಆ ಪಾತ್ರಕ್ಕೆ ಹಾಕೊಂಡಿದ್ದ. ಆ ಪಾತ್ರದಲ್ಲಿ ಆರ್ಭಟ ಇದೆ ಅಂದರೆ ಮಾಡಲೇಬೇಕಲ್ಲ ಅವರು, ಕರೆಕ್ಟಾ? ಅಲ್ಲಿ ಆರ್ಭಟ ಚೆನ್ನಾಗಿ ಮಾಡಿದ್ರು, ಒಳಗೆ ಏನು ಮಾಡ್ತಿದ್ದಾರೆ? ಸೇವೆ ಮಾಡ್ಕೊಂಡಿದ್ದಾರೆ ಸರ್. ಸರ್ ಇವತ್ತು ಬೆಳಗ್ಗೆ ಒಂದು ಆರ್ಟಿಕಲ್ ಓದಿ ಸರ್, ಅಂದ್ರೆ ರಾಜ್ಕುಮಾರ್ ಫ್ಯಾಮಿಲಿ ಅವ್ರನ್ನ ಸುದೀಪ್ ಸರ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ಆರ್ಟಿಕಲ್ ಓದಿ ಸರ್. ಬಟ್ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗಿಲ್ಲ ಸರ್. ಅದೇನು ಅವೆಲ್ಲ ಆ ಥರ ಇಲ್ಲ ಸರ್. ಒಂದೇನಾಗುತ್ತೆ, ಹೋಗ್ತಾ ನಮಗೆ ಯಾವತ್ತಿಗೂ ರಾಜ್ಕುಮಾರ್ ಅವ್ರ ಮೇಲೆ ಇದ್ದಿದ್ದು ಮೊದಲನೇದಾಗ ಅವ್ರ ಬಗ್ಗೆ ಯಾರಿಗೆ ಗೌರವ ಇಲ್ಲ. ಹೋಗ್ತಾ ಏನಾಗುತ್ತೆ, ಕಲಾವಿದರಾಗಿರ್ತೀವಿ, ಪೈಪೋಟಿಗಳು ಖಂಡಿತ ಇರ್ತವೆ, ಹೋಗುಗಳು ಖಂಡಿತ ಇರುತ್ತೆ, ಮಾತುಕತೆಗಳು ಸತ್ಯ ಆಗಿರ್ತವೆ ಮಧ್ಯದಲ್ಲಿ. ಬಟ್ ಏನಾಗುತ್ತೆ, ಬೆಳೀತಾ ಸರ್ ಪರಸ್ಪರವಾಗಿ ಒಬ್ಬರ ಮೇಲೆ ಒಬ್ರು ಗೌರವನೂ ಸ್ಟಾರ್ಟ್ ಆಗೋದು ಸತ್ಯನೇ ಎಲ್ಲರಿಗೂ. ಆ ಗೌರವ ಬಂದಾಗ ಅಲ್ಲಿ ನಡೆಯೋದು ಎಷ್ಟು ಸತ್ಯ, ಎಲ್ಲ ಸತ್ಯನೇ, ಕರೆಕ್ಟಾ? ಇವತ್ತಿಗೇನಾಗಿದೆ ಸರ್, ನಮ್ಮ ಮೇಲೆ ಅವ್ರ ಮೇಲೆ, ಅವ್ರಿಗೆ ನಮ್ಮ ಮೇಲೆ, ಪ್ರತಿಯೊಬ್ಬರಿಗೂ ಒಂದು ಗೌರವದಲ್ಲಿ ಇರ್ಬೇಕಾದ್ರೆ ಆ ವಾತಾವರಣ ಬೇರೆ. ಒಂದು ಮರಿಬೇಡಿ, ಎಲ್ಲರೂ ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಮಾಡೋದು. ಚಿಕ್ಕ ವಯಸ್ಸಲ್ಲಿ ಹೆಂಗೆ ಬೇಕೋ ಹಂಗಂಗೆ ಇದ್ವಿ ನಾವು. ಅದು ಕರೆಕ್ಟ್ ಅಲ್ಲ. ಹುಟ್ಟಿದ ತಕ್ಷಣ ಯಾಕೆ ಅಪ್ಪ ಬೇಕು ನೀವು? ಮಕ್ಳ ಥರ ಇರಬೇಕು. ಮಕ್ಕಳಲ್ಲಿ ಏನು ಕಿತ್ತಾಡಬೇಕೋ ಕಿತ್ತಾಡ್ಕೊಂಡಿದ್ದೀವಿ ಎಲ್ಲರೂ. ಅವಾಗ ಆ ಅಪ್ಪಂದ್ರೆಲ್ಲ ಸರಿ ಪಡಿಸೋರು ನಮ್ಮನ್ನ. ಅಮ್ಮ ನಾವೆಲ್ಲ ಅಪ್ಪಂದ್ರಾದ್ವಿ, ಈಗ ಸರಿ ಇದ್ದೀವಿ, ಮಕ್ಕಳು ಸರಿ ಮಾಡ್ತಾ ಇದೀವಿ. ಸಿಂಪಲ್, ಮುಗೀತಲ್ಲ. ನಿಮ್ಮ ಪ್ರಕಾರ ಎಂಟರ್ಟೈನ್ಮೆಂಟ್ ಸಿನಿಮಾದಲ್ಲಿ ಆಕ್ಷನ್ ಇರಬೇಕಾ, ಕಂಟೆಂಟ್ ಇರಬೇಕಾ? ಎಂಟರ್ಟೈನ್ಮೆಂಟ್ ಇರ್ಬೇಕು ಸರ್. ಹೌದು, ಎಂಟರ್ಟೈನ್ಮೆಂಟ್ ಕ್ಯಾನ್ ಬಿ ಎವ್ರಿ ಫಾರ್ಮ್. ಇವಾಗ ಇಟ್ ಡಿಪೆಂಡ್ಸ್, ಕರೆಕ್ಟ್? ಈಗ ರಾತ್ರಿ ಹೊತ್ತು ನಾನು ನಿಮಗೆ ಪಾರ್ಟಿ ಕರೆದು ಕಾಫಿ ಕೊಟ್ಟರೆ ಹೆಂಗಿರುತ್ತೆ? ಹಾಗಂತ ನೀವು ಕಾಫಿ ಪ್ರಿಯರ್ ಅಂದ್ಕೊಡೋಣ, ಕೊಡಬೇಕಲ್ಲ, ಕೊಡೋ ಟೈಮಲ್ಲಿ ಕೊಡಬೇಕಲ್ಲ, ಹೌದೋ ಇಲ್ಲೋ? ಹಾಗೆ ಎಂಟರ್ಟೈನ್ಮೆಂಟ್ ಇಸ್ ಗಾಟ್ ನೋ ಪರ್ಟಿಕ್ಯುಲರ್ಸ್. ಇಟ್ ಈಸ್ ಎಂಟರ್ಟೈನಿಂಗ್, ದಟ್ಸ್ ಆಲ್. ಸರ್, ಅದೇ ಹೇಳಿದ್ರೆ ಸಿನಿಮಾ ಲೇಟ್ ಆಗ್ಲಿಕ್ಕೆ 101 ರೀಸನ್ಸ್ ಇತ್ತು ಅಂತ. ಬಟ್ ಈಗ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಕನ್ನಡಿಗರು ಅಥವಾ ಸಿನಿಮಾ ಲವರ್ಸ್ ಇದನ್ನ ಚೆರಿಶ್ ಮಾಡ್ಲಿಕ್ಕೆ ಎಷ್ಟೆಲ್ಲ ರೀಸನ್ ಸಿಗ್ಬೋದು ಸರ್? ಅದು ತಾಯಿ ಊಟ ಹಾಕ್ಬೇಕಾದ್ರೆ ಅದ್ರಲ್ಲಿ ಉಪ್ಪು ಎಷ್ಟು, ಖಾರ ಎಷ್ಟು, ಏನು ಅಡುಗೆ ಮಾಡ್ಯಾರ ನೋಡಲ್ಲ ಸರ್. ಅಮ್ಮನ ಊಟ ಮನೆಗೆ ಹೋಗ್ತಾ ಇರ್ತೀವಿ, ಅದಕ್ಕೆ ಕಾರಣ ಬೇಕಾಗಿಲ್ಲ. ಅಥವಾ ಏನು ಅಡುಗೆ ಮಾಡಿದ್ಯಾ ಅಂತ ಕೇಳಿ ನಮ್ಮ ಅಮ್ಮನ ಊಟ ಡಿಪೆಂಡ್ ಆಗೋಲ್ಲ, ಕರೆಕ್ಟ್? ಜನ ನಿಮ್ಮ ಮನಸ್ಸಲ್ಲಿ, ಅವ್ರ ಮನಸ್ಸಲ್ಲಿ ಒಂದು ಸ್ಥಾನ ಕೊಟ್ಟು, ಇಂಡಸ್ಟ್ರಿ ಒಂದು ಸ್ಥಾನ ಕೊಟ್ಟಿದ್ಮೇಲೆ ಅದೊಂದು ಅದೇ ಥರ ಊಟ ಸರ್. ಇದ್ರ ಮೇಲೆ ನಾನು ಇನ್ನೂ ಕೂತ್ಕೊಂಡ್ರೆ ನೀವು ಯಾಕೆ ನಾನು ಸಿನಿಮಾ ನೋಡಬೇಕು ಅಂತ ಕಾರಣ ನಾನು ಕೊಡಬೇಕು ಅಂದರೆ 28 ವರ್ಷ ಆದಮೇಲೆ ರಿಟೈರ್ ಆಗಬೇಕು ಅಂತ ಅರ್ಥ. If I still have to give reasons as to why you should see the film, then that means I'm in a very bad spot. I hope you got your answer.